ಕೆಲವರಿಗೆ ಬುದ್ಧಿ ಭ್ರಮಣೆ ಆದರೆ ಈ ಕಾಂಗ್ರೆಸ್ ಪಾರ್ಟಿಯವರಿಗೆ ಬುದ್ಧಿ ಭ್ರಮಣೆ ಹೊಂಟಿದೆ. ಈ ದೇಶದ ಪ್ರಧಾನಿ RSS ಅವರು, ಈ ದೇಶದ ಹೋಮ್ ಮಿನಿಸ್ಟ್ರು RSS ಅವರು, ರಾಷ್ಟ್ರಪತಿ RSS ಸಿಂಪತೈಸರ್, ಉಪರಾಷ್ಟ್ರಪತಿ ಪೂರ್ತಿ RSS. ಬೇಡ ನಮ್ಮ ರಾಜ್ಯಕ್ಕೆ ಬಂದರೆ ಗವರ್ನರ್ ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋವಂಥದ್ದು, ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋದು ಗವರ್ನರ್ಗೆ. ಆ ಗವರ್ನರು RSS. ಅದ್ಯಾವುದೋ ಒಂದು ಕತೆ ಹೇಳ್ತೇವೆ, ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ ಕುಸ್ತಿಗೆ ಬರ್ತೀಯ ನೀನು ಅಂತ. ಹಂಗಾಯ್ತು ಇವ್ರ ಕತೆ. ಈ ಕುಕ್ಕರ್ ಬಾಂಬ್ಗಳನ್ನ, PFIನ, KFD, ಈ ದೇಶ ದ್ರೋಹಿಗಳಿರ್ತಾರಲ್ಲ, ಇವ್ರನ್ನೆಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಬಿಟ್ಕೊಂಡಿರ್ತಾರೆ. ಈ ದೇಶದ್ರೋಹಿ ಟೋಪಿಗಳು ಹಾಕ್ಕೊಂಡಿದ್ದವ್ರನ್ನ ಕಾಂಗ್ರೆಸ್ ಆಫೀಸ್, ನಾವು ಕಾಂಗ್ರೆಸ್ನೇ ಬ್ಯಾನ್ ಮಾಡಬೇಕು. ಕುಕ್ಕರ್ ಬಾಂಬ್ ಹಾಕಿ ಈ ದೇಶನ ಹೊಡಿಬೇಕು ಅಂತ ಪಾಕಿಸ್ತಾನದ ಪ್ರೇರಿತವಾದಂಥ ವ್ಯಕ್ತಿಗಳು ಅವ್ರನ್ನ ಬ್ರದರ್ ಅಂತ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರ್ದು? ನಾನು ಡಿಮ್ಯಾಂಡ್ ಮಾಡ್ತೀನಿ, ಈ ಕಾಂಗ್ರೆಸ್ ಪಾರ್ಟಿನ ಬ್ಯಾನ್ ಮಾಡಿ. ಇಂಥವ್ರಿಗೆಲ್ಲ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡಿ ಅವ್ರನ್ನ. RSS ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ 56 ದೇಶದಲ್ಲಿದೆ ರೀ. 56 ದೇಶದಲ್ಲಿ ನಿಮ್ಮ MLAಗಳು ಎಷ್ಟಿದ್ದಾರೆ ಲೆಕ್ಕ ಹಾಕೊಳ್ರಿ. ನಿಮ್ಮ MLAಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ? 2 ರಾಜ್ಯ ಬಿಟ್ಟರೆ ಇನ್ಯಾವುದೂ ಇಲ್ಲ, ಅಲ್ಲಿ ಗತಿ ಇಲ್ಲ ನಿಮಗೆ. ಎಷ್ಟು ಜನ MP ಗಳಿದ್ದೀರಾ ನೀವು? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಎಷ್ಟು ಜನ MP ಗಳಿದ್ದೀರಾ? ಎಷ್ಟು ಜನ BJP ಎಷ್ಟು ಜನ ಇದೆ ದೇಶದಲ್ಲಿ? MLA MP ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ? ಮುಟ್ಟಕ್ಕಾಗುತ್ತಾ ನೀವು? ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರ. ಏನೋ ಇನ್ನು 2 ವರ್ಷ ಐತೆ, 2 ವರ್ಷ ಐತೆ, ಹೆಂಗೋ ತಳ್ಕೊಂಡು ಹೊಲ್ಟೋಡಿ. ಆಮೇಲೆ 2 ವರ್ಷ ಆದಮೇಲೆ ನಿಮ್ಗೆ ಶುರುವಾಗ್ತದೆ ಮಾರಿ ಹಬ್ಬ ನಿಮ್ಗೂ. RSS ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು. RSS ಈ ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಒಂದು ಸಂಸ್ಥೆ. ಈ ಗ್ರೌಂಡ್ಗಳು, ಸರ್ಕಾರಿ ಆಟದ ಮೈದಾನಗಳೇನಿದೆ, ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ, ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ. ಅದು ಪಬ್ಲಿಕ್ಕು, ಯಾರು ಬೇಕಾದರೂ ಹೋಗ್ಬೋದು. ಪಬ್ಲಿಕ್ ಪ್ಲೇಸ್ ಅದು. ನಿಮ್ಮನ್ನೇನು ಕೇಳಿ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ ತಾಕತ್ತಿದ್ರೆ ಮಾಡಿರಿ. ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಮಾಡ್ತೀನಿ RSS. ನೀವು ಯಾವ ಜಾಗನ ಬ್ಯಾನ್ ಮಾಡ್ತೀರೋ ನಾನೇ ಹೋಗ್ತೀನಿ. ನಿಮ್ಮ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ, ನಿಮ್ಮ ಧೈರ್ಯ ಇದ್ದರೆ ಮುಟ್ಟಿ ನೋಡೋಣ ನನ್ನ. ಇದೆಯಾ ನಿನಗೆ? ಈ ದೇಶದ ಪ್ರಧಾನಿನೇ RSS ಅಂತ ಹೇಳಿದ್ಮೇಲೆ ನೀವು ಯಾರ್ರೀ ನೀವು? ಸುಮ್ಮನೆ ಪ್ರಚಾರಕ್ಕೋಸ್ಕರ, ಪ್ರಚಾರದ ಗೀಳಿಗೋಸ್ಕರ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದು. ಆ ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ, ಅದಕ್ಕೆ ಲಾಯಕ್ಕಿಲ್ಲ. ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ, ನೆಹರುಗೆ ಎದುರಿಲ್ಲ. ಇನ್ನು ನೀವು ಯಾವ ಲೆಕ್ಕ ನಮಗೆ? ಅವತ್ತು BJP ರೂಲಿಂಗಲ್ಲಿ ಇರಲಿಲ್ಲ. ಅವತ್ತು BJP ರೂಲಿಂಗಲ್ಲಿ ಇರಲಿಲ್ಲ ದೇಶದಲ್ಲಿ. ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ. ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರೂ RSS ಅವರೇ. ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಒಂದು ಕತೆ ಹೇಳ್ತೈತಲ್ಲ, ನಾನು ನಿನ್ನ ತಿಂದಾಕ್ಬಿಡ್ತೀನಿ, ನೀನು ತಿಂದಾಕ್ಬಿಡ್ತೀನಿ, ಹಂಗಾಯ್ತು ಕತೆ. ಜನಕ್ಕೆ ಅರ್ಥ ಆಗಲ್ಲನ್ರಿ. ನಿಮ್ಮ ಲೆವೆಲ್ ಏನು, RSS ಲೆವೆಲ್ ಏನು ಅರ್ಥ ಮಾಡ್ಕೊಬೇಕು. ನೀವು ಯಾವ ರಾಜ್ಯದಲ್ಲಿದ್ದೀರಾ, RSS ಯಾವ ಮಟ್ಟದಲ್ಲಿದೆ ದೇಶದಲ್ಲಿ, ಅರ್ಥ ಮಾಡ್ಕೊಂಡು ಮಾತಾಡಬೇಕಾದ್ರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಬೇರೆ ಶರ ಬರೆದಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಹೇಳ್ತಾರಲ್ಲ, ಅವ್ರಿಗೆ ಯಾಕೆ ಮಂಕ್ ಹೌದೌಟೈತೆ. ಹಾಂ, ಅವ್ರಿಗೇನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಆ ಜಮೀರ್ ಅಹಮದ್ಗಿರೋ ಬುದ್ಧಿ ಇಲ್ಲಲ್ರಿ ನಿಮಗೆ. ವಿರೋಧ ಮಾಡಬೇಕಾಗಿದ್ದು ಜಮೀರ್ ಅಹಮದ್. ಆ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ ಅವ್ರು 100 ವರ್ಷ ಆಯ್ತಾ ಇದೆ, ಮಾಡಲಿ ಸೆಲೆಬ್ರೇಷನ್ನು, ನೋ ಕಾಮೆಂಟ್ ಅಂತ ಹೇಳ್ತಾರೆ. ನಿಮಗೇನಾಗಿದೆ? ಗರ ಬಡ್ದಿದೆಯಾ ನಿಮಗೆಲ್ಲ?
ಇಂಥ 100 ಕಾಂಗ್ರೆಸ್ ಅವ್ರು ಬಂದರು RSS ಹತ್ರಕ್ಕೂ ಹೋಗೋಕ್ಕಾಗಲ್ಲ. ನೀವು ಸುಟ್ಟೋಗೋದಲ್ಲ, ಕಾಣೆ ಆಗೋಗ್ಬಿಡ್ತೀರ ನೀವೆಲ್ಲ. ದೇಶದ ಜನ ಇವತ್ತು RSS ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. RSS ಅನ್ನು ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ RSS ಅವರು, ಮುಂದೇನೂ RSS ಅವರು. ಕಾಂಗ್ರೆಸ್ ಈ ಚುನಾವಣೆ 2 ವರ್ಷ ಆದಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲೇ ಇರಲ್ಲ. ಅವಾಗ ಎಲ್ಲೋತೀರ ನೀವು? ಎಲ್ಲೋತೀರ ಅವಾಗೆಲ್ಲ ನೀವೆಲ್ಲ? ತಿರ್ಗಾ ಅಲ್ಲೇ RSS ಅವ್ರ ಹತ್ರನೇ ಬಂದು ಅರ್ಜಿ ಇಟ್ಕೊಂಬರ್ಬೇಕು ನೀವೆಲ್ಲ. ಅರ್ಜಿ ಎಲ್ಲಿ ಇಟ್ಕೊಂಡು ಹೋಗ್ತೀರ? 2 ವರ್ಷ ಆದಮೇಲೆ ನೀವು ಅರ್ಜಿ ಇಟ್ಕೊಂಡು ಏನೋ ಬೇಕಾದರೆ ಡೆವಲಪ್ಮೆಂಟ್ ಬೇಕಾದರೆ ಅದೇ RSS ಅಶೋಕ್ನಾಥ ಬರಬೇಕು, ಅದೇ ಬೊಮ್ಮಾಯಿ ಹತ್ರ ಹೋಗ್ಬೇಕು, ಅದೇ ಪ್ರಹ್ಲಾದ್ ಜೋಶಿ ಹತ್ರ ಹೋಗ್ಬೇಕು, ಅದೇ ವಿಷಯೇಂದ್ರ ಹತ್ರನೇ ಹೋಗ್ಬೇಕು ನೀವು. ನಾವು RSS ಹೆಂಗೆ ಬರ್ತೀರ ಅವಾಗ ನನ್ನ ಹತ್ರ ಕೇಳೋಕ್ಕೆ? ಹೆಂಗೆ ಬರ್ತೀರ ರೀ ನೀವು ಅವಾಗ? RSSಗೂ ತಾಲಿಬಾನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. RSS ಭಾರತದ ತಾಲಿಬಾನ್ ಅಂತ ಹರಿಪ್ರಸಾದ್ ಮತ್ತೆ ಖರ್ಗೆ ಅವರು ಹೇಳಿದ್ರು. ಹಿಂಗೆ ಹೇಳಿದವರೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ? ಜನಗಳವರನ್ನು ತಿರಸ್ಕಾರ ಮಾಡಿ ಮೂಲೆ ಗುಂಪು ಮಾಡಾಕ್ಬಿಟ್ಟವ್ರು. ಹಿಂಗೆ ಹೇಳಿದವರೆಲ್ಲ ಮೂಲೆ ಗುಂಪಾಗೋಗ್ಬಿಟ್ಟವ್ರು. ಯಾರು ಪಾಕಿಸ್ತಾನದಲ್ಲಿ ಭಾಳ ನಮ್ಮ ದೇಶದ ಪ್ರಧಾನಿ ಇದ್ದಾರಲ್ಲ ನರೇಂದ್ರ ಮೋದಿ, ಅವ್ರಿಗಿಂತ ಅವ್ರನ್ನ ಹೇಟ್ ಮಾಡ್ತಾರೆ ಪಾಕಿಸ್ತಾನದವರು. ಪ್ರೀತಿ ಮಾಡೋದು ಯಾರನ್ನ? ರಾಹುಲ್ ಗಾಂಧಿನ. ಆಪರೇಷನ್ ಸಿಂಧೂರ್ ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರು ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದರೆ ನೀನು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವ್ರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆ ಗೊತ್ತಿದೆ. RSS ಬಗ್ಗೆ ಮಾತಾಡೋವಂಥ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದು ಅಷ್ಟೇ. ಹೇಳ್ದಲ್ಲ, ನಿಮ್ಗೇನಾದ್ರು ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಮಾಡ್ತೀರಾ? ಇವತ್ತೇ ಮಾಡಿ. ನಾನು ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನು. ನಿಮ್ಮ ಕೈಲೇ ಇಲ್ಲ, ಏನೂ ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ, ಗಳಗಡ ಗಳ 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 ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡೋಕ್ಕೆ? ಅಧಿಕಾರನೇ ಇಲ್ಲ ನಿಮಗೆ. ಅಧಿಕಾರ ಇಲ್ಲದೆ ಮಾತಾಡೋ ಅಂಥ ಚಟ ನಿಮ್ಗಷ್ಟೇ. ಮಾಡಿ ನೋಡೋಣ. ಪರಮೇಶ್ವರ್ ಅವರು ಸರಿಗೆ ಸದನದಲ್ಲೇ ಹೇಳಿದ್ರು, ರಿಜಿಸ್ಟರ್ ಆಗದೆ ಇರುವಂಥ ಸಂಸ್ಥೆ ಇದು ಸಂಘ, ರಿಜಿಸ್ಟರ್ ಆಗದೆ ಇರುವಂಥ ಸಂಘ ಇದು ಸದನದಲ್ಲೇ ಹೇಳಿದ್ರು. ನೋಡ್ರಿ, ಪರಮೇಶ್ವರ್ ಅವರು ಮೊನ್ನೆ RSSನ ಒಂದು ಅಂಗಸಂಸ್ಥೆ ಆದಂಥ ABVP ಇದರಲ್ಲಿ ಹೋಗಿ ಪುಷ್ಪಾರ್ಚನೆ ಮಾಡಿ ಬಂದಿದ್ದಾರೆ. ಅಹಲ್ಯಾಬಾಯಿ ಪುತ್ಥಳಿಕೆಗೆ ಸ್ವತಃ DK ಶಿವಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಹೇಳಿ ಅವ್ರು ಸದನದಲ್ಲಿ ಹೇಳಿದ್ದಾರೆ. ನಾನು ಕೇಳಿದೆ, ನೀವು ಚಡ್ಡಿ ಹಾಕಿದ್ದೀರಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ. ಹೌದು ಅಂಥೇಳಿ ಪ್ರಾರ್ಥನೆ ಹೇಳಿದ್ದಾರೆ. ಹಂಗಾರೆ DK ಶಿವಕುಮಾರ್ಗೆ ಏನು ಮಾಡ್ತೀರಾ ಈಗ ನೀವು? ಹೇಳಿ. DK ಶಿವಕುಮಾರು ಚಡ್ಡಿ ಹಾಕಿದ್ದೀನಿ ಅಂತ ಒಪ್ಕೊಂಡ್ರು, ನಮಸ್ತೆ ಸದಾ ವತ್ಸಲೆ ಹಾಡು ಹೇಳಿದ್ರು. ಅವ್ರನ್ನೇನು ಮಾಡ್ತೀರಾ? ಕಾಂಗ್ರೆಸ್ಸಿನ ಭಾಳ ನಾಯಕರುಗಳು, ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇದ್ದಾರೋ ಅವರೆಲ್ಲ ಒಂದು ಸರಿ RSSಗೆ ಹೋಗಿ ಬಂದವರೇ ಎಲ್ಲರೂ. ಪ್ರಯಾಗ್ರಾಜ್ ಕುಂಭಮೇಳ, ಅಯೋಧ್ಯೆಗೂ ಹೋಗಿ ಬಂದವ್ರೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತು ಅಯೋಧ್ಯೆ ಯಾರು ಹೋಗ್ಬಾರ್ದು ಅಂತ. ಭಾಳ ಜನ ನುಗ್ಲಾಗಿ ಕಾಂಗ್ರೆಸ್ ಅವ್ರು ಹೋಗಿ ಬಂದರು. ಈ ಕಾಂಗ್ರೆಸ್ ಪಾರ್ಟಿ ಮಾತು ಯಾರೀ ಕೇಳ್ತಾರೆ ಕರ್ನಾಟಕದಲ್ಲಿ? ಅವ್ರ MLAಗಳೇ ಕೇಳಲ್ಲ. ಅವ್ರ MLAಗಳೇ ನೋಟಿಸ್ ಕೊಟ್ಟವ್ರೆ ರಾಮನಗರದ MLAಗೆ, ಇನ್ಮೇಲೆ ಯಾರು ಗಪ್ ಚಿಪ್ ಅಂದರು. ಮಾರನೇ ದಿನನೇ ಅವ್ನು ಚಿಪ್ ಅಂತ ಹೊಡೆದಾಕ್ಬಿಟ್ಟ ಅವನು, ಪಟ್ ಅಂತ. ಏನು ಮಾಡಿದ್ರಿ ಅವ್ರ ಮೇಲೆ? ಆ್ಯಕ್ಷನ್ ತೊಗೊಂಡ್ರ? ಆ್ಯಕ್ಷನ್ ತಗೊಳಕ್ಕೆ ಯೋಗ್ಯತೆ ಇಲ್ಲದ ಪಾರ್ಟಿ ದೇಶದಲ್ಲಿ ಇವತ್ತು ನಂಬರ್ 1 ಪಾರ್ಟಿ.
ನಮಗೆ ಸವಾಲು ಹಾಕೋಕ್ಕೆ ಇನ್ನೊಂದು ಜನ್ಮ ಹೋದರೂ ಆಗಲ್ಲ ನಿಮ್ಮ ಕೈಲಿ, ಇನ್ನೊಂದು ಜನ್ಮ ಹುಟ್ಟು ಬಂದರೂ ಆಗಲ್ಲ. ನಿಮ್ಮ 3 ತಲೆಮಾರಲ್ಲೇ ಏನು ಮಾಡೋಕ್ಕಾಗಿಲ್ಲ ನಮ್ಮದು. ನಿಮ್ಮ ವಂಶಾವಳಿ ಇದೆಯಲ್ಲ, ನಿಮ್ಮ ವಂಶಾವಳಿ ಇದೆಯಲ್ಲ, ಈ ನಕಲಿ ಗಾಂಧಿ ವಂಶಾವಳಿ ಇದು. ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧಿ, ಈ ನಕಲಿ ಗಾಂಧಿ ವಂಶ ಇದೆಯಲ್ಲ, 3 ತಲೆಮಾರು, 3 4ಪ್ಪ, 4ನೇ ತಲೆಮಾರು. ಈ 4ನೇ ತಲೆಮಾರು ಏನ್ರಿ ಮಾಡ್ತೈತೆ ಆರ್ ಎಸ್ ಎಸ್ನ? 100 ವರ್ಷ ಆಗಿದೆ ಆರ್ ಎಸ್ ಎಸ್ಗೆ. ಆ ಜಮೀರ್ ಅಹಮದ್ಗಿಲ್ದೆ ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಂತ ಹೇಳಿದ್ರೆ ನಾವು ತಲೆ ಚಚ್ಕೋಬೇಕು ನಿಮ್ಮ ಸ್ಟೇಟ್ಮೆಂಟ್ಗೆ. ಧನ್ಯವಾದ.